ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಸುಧಾಮನ ವ್ಲಾಗ್. ಇವತ್ತಿನ ವ್ಲಾಗ್ ವಿಶೇಷ ಏನಂದ್ರೆ ನಮ್ಮ ಚಮ್ಮಿದು ಬರ್ತ್ಡೇ. ಸಮ್ಮಿತಿದು 7 years ಕಂಪ್ಲೀಟ್ ಆಗಿ 8ಗೆ ಕಾಲಿಡ್ತಾ ಇದ್ದಾನೆ ಸಮ್ಮಿತು. ಸೊ ಹಾಗೆ ಅವನ ಬರ್ತ್ಡೇ ಸೆಲೆಬ್ರೇಷನ್. ಸ್ವಲ್ಪ ಬೆಳಗ್ಗೆ ಅವನು ಟೆಂಪಲ್ಗೆ ಹೋದದ್ದೆಲ್ಲ ಸ್ವಲ್ಪ ನಾನು ವಿಡಿಯೋನ ತೆಗೆದಿಟ್ಕೊಂಡಿದ್ದೇನೆ, ಅದನ್ನ ಕೂಡ ಶೇರ್ ಮಾಡ್ತೇನೆ ನಿಮ್ಮ ಜೊತೆ. ನಮ್ಮ ಬರ್ತಡೇ ಬಾಯ್ ನೋಡಿ ಹೇಗೆ ರೆಡಿ ಆಗಿದ್ದಾನೆ ಟೆಂಪಲ್ ಹೋಗ್ಲಿಕ್ಕೆ. ಇವತ್ತು ನಮ್ಮ ಸಮ್ಮಿತಿದ್ದು ಬರ್ತಡೇ. ಎಲ್ಲರೂ ವಿಶ್ ಮಾಡಿ ಸಮ್ಮಿತಿಗೆ. ವಿಶ್ ಹ್ಯಾಪಿ ಬರ್ಡೇ ಸಮ್ಮಿತ್. ಥ್ಯಾಂಕ್ ಯು. ನೀವು ಸಹ ಎಲ್ಲರೂ ವಿಶ್ ಮಾಡಿ. ಆಯ್ಷು ವಿಶ್ ಮಾಡಿದ್ಯಾ? ಕುಡಾರ ಮಲ್ಪು. ಈಗ ಒಂದು ಡ್ರೆಸ್ ಹಾಕೊಂಡಿದ್ದಾನೆ, ಆಮೇಲೆ ಬೇರೆ ಹಾಕೊಳ್ತಾನೆ. ಈಗ ಟೆಂಪಲಿಗಲ್ಲ ಸಮ್ಮಿತ? ಯಾವ ಟೆಂಪಲ್ಗೆ ಗೊತ್ತಿಲ್ಲ. ಬಾಯ್. ಇವರೊಂದು ಚಿಕ್ಕ ಕೇಕ್ ತಂದಿದ್ದಾರೆ ಇವನಿಗೆ ಸಮ್ಮಿತಿಗೆ. ಈಗ ಸುಮ್ಮನೆ ಹೀಗೆ ತಿನ್ಲಿಕ್ಕಂತ. ಮತ್ತೆ ಸಂಜೆ ಕಟ್ ಮಾಡಬೇಕು ಬೇರೆ ದೊಡ್ಡ ಕೇಕ್. ಇಲ್ಲಿ ಬನ್ನಿ ಮಕ್ಕಳೇ, ಇಲ್ಲಿ ಬನ್ನಿ. ಇಲ್ಲಿ ಓಪನ್ ಮಾಡಿ ಸಮ್ಮಿ. ಇಲ್ಲಿ ಯಾರು ಓಪನ್ ಮಾಡಿದ? ನೀನೇನಾ? ನೀನೇ ಮಾಡಿದಾ? ಏ ಇದು ಸ್ಪೂನ್ ಇಲ್ವಾ ಅದರಲ್ಲಿ? ತಟ್ಟೆಯಲ್ಲಿ ಸಹ ಇಲ್ವಾ? ನೀನೇ ಒಂದು ತಗೊಂಡು ಬಾ ಒಳಗಡೆಯಿಂದ 2 ತಗೊಂಡು ಬಾ. ನಿಂಗೊಂದು ಆಯುಷಗೊಂದು ಸ್ಮಾಲ್ ಕೇಕ್. ಸ್ಪೂನಲ್ಲೇ ಮಾಡಿ. ಸರಿ, ಒಂದು ನಿಮಿಷ ಹಂಗಿಗೆ ಪಾಡೋಂಡೆ ಯಾಯೇ ಹಂಗೆ ಮಾದಾಯಿಗೆ ಮಲ್ತೊಂದು ಸಮ್ಮಿತು ಉಪ್ಪಟ್ಟು ಬಿಡ್ಬೇಕು ಅಮ್ಮಾರ್ದು ಅಲ್ಲ. ಹ್ಯಾಪಿ ಬರ್ಡೇ ಸಮ್ಮಿತ್. ನನ್ನಲ್ಲಿ ಒಂದು ಗಂಡಲ್ ಏಯ್ ಬುಡಿಯಾ. ನಿಜ ಶಿಫ್ಟ್ ಅಲ್ಲ. ಕೇಕ್ ಕಟ್ಟಿ. ಹ್ಯಾಪಿ ಬರ್ಡೇ ಟು ಯು. ಹ್ಯಾಪಿ ಬರ್ಡೇ. ಫಸ್ಟ್ ಆಯುಷಿಗ ಫಸ್ಟ್ ಸಮ್ಮಿತಿ ತಿನ್ಪ ಆಯುಷ್. ಹ್ಯಾಪಿ ಬರ್ಡೇ ಟು ಯು ಚಮ್ಮಿತು. ಹ್ಯಾಪಿ ಬರ್ಡೇ ಟು ಯು. ಎಂಕ್ಲೊಂಡಾ? ಈ ತಿನ್ ಬಕ್ಕ. ಈವ್ನಿಂಗು ಬಿಗ್ ಕೇಕ್ ಕಟ್ ಮಲ್ಪುಗಾವ. ಈವ್ನಿಂಗು ದೊಡ್ಡ ಕೇಕ್ ಕಟ್ ಮಾಡುವ. ಈಗ ಚಿಕ್ಕದು ಸ್ಮಾಲ್ ಒನ್ ದೊಡ್ಡಪ್ಪನ ಲೆಕ್ಕದಲ್ಲಿ. ಆದಿಗೆ ಬರ್ಪೆ. ಆದಿಗೆ ಒಂದು ಸುದ್ದಿ ಇಲ್ಲ. ಆದಿ ಸೀದಾಡೆ ಪೊತ್ತೆ. ರಶ್ಮಿ ಬೆಳಿಗ್ಗೆ ಹೇಳಿದ್ಲು ನಾನು ಮಲ್ಪೆ ಹೋಗಿ ಸ್ವಲ್ಪ ಫಿಶ್ ತರ್ತೇನೆ ಅಂತ, ಯಾಕೆಂದ್ರೆ ಅವಳಲ್ಲೇ ನಿಯರೆಸ್ಟ್ ವರ್ಕ್ ಮಾಡೋದ್ರಿಂದ. ಸೊ ನಾನು ಅಲ್ಲಿ ಹೋಗಿ ತರ್ತೇನೆ ಅಂತ ಹೇಳಿದ್ಲು. ಹಾಗೆ ಹೋಗಿದ್ದಾಳೆ. ನಾನು ಹೇಳಿದ್ದೆ ಹೋದಲ್ಲಿ ಸ್ವಲ್ಪ ವಿಡಿಯೋ ಮಾಡ್ಕೊಂಡು ಬಾ ಅಂತ ಹೇಳಿದ್ದೆ. ಹಾಗೆ ವಿಡಿಯೋ ಸಹ ಮಾಡ್ಕೊಂಡು ಬಂದಿದ್ದಾಳೆ. ನೋಡ್ಬೋದು ಎಷ್ಟೆಲ್ಲ ಇತ್ತು ಬಗ್ಗೆ ಮೀನ್ ಅಂತೇಳಿ. ನನಗೆ ಕಾಲ್ ಮಾಡಿ ಕೂಡ ಕೇಳಿದ್ಲು ಯಾವುದು ತರ್ಬೇಕಂತೇಳಿ. ಸೊ ನಾನು ಎಟ್ಟಿ ತರ್ಲಿಕ್ಕೆ ಹೇಳಿದೆ. ಎಟ್ಟಿ ಒಳ್ಳೆದಿತ್ತು, ಟೈಗರ್ ಎಟ್ಟಿ. ಇನ್ನೊಂದು ಚಿಕ್ಕದ ಎಟ್ಟಿ ಇತ್ತು, ಅದು ಬೇಡ ಹೇಳಿದೆ. ಮತ್ತೆ ಟೈಗರ್ ಎಟ್ಟಿ ಹಾಗೆ ಏಡಿ ಕ್ರ್ಯಾಬ್ ತಗೊಂಡ್ ಬಂದಿದ್ಲು. ಕ್ರ್ಯಾಬ್ ಅಂತೂ ತುಂಬಾ ಇತ್ತು, ಅದನ್ನ ಸಾರಿ ಮಾಡಿಸಿ ತಂದಿದ್ಲು. ಸ್ವಲ್ಪ ನಾವು ಇನ್ನೇನು ವಾಶ್ ಮಾಡ್ಲಿಕ್ಕೆ ಅಷ್ಟೇ ಇದ್ದದ್ದು. ನೋಡ್ಬೋದು ನಾನು ಹೇಳಿದ್ನಲ್ಲ ಇದೇ ಎಟ್ಟಿ, ಟೈಗರ್ ಎಟ್ಟಿ. ಇದನ್ನ ತಂದದ್ದು. ಇದು 150ಗೆ ತಂದದ್ದವಳು. ಆಗ್ಬೋದು ತುಂಬಾ ಕೊಟ್ಟಿದ್ರು. ನಾವು ಹೀಗೆ ಕೆಜಿಯಲ್ಲಿ ತಗೊಳ್ತೀವಿ ಅಂತ ಹೇಳಿದ್ರೆ ಕೆಜಿ ರೇಟೇ ಜಾಸ್ತಿ ಇರ್ತದೆ. ಇದು 150ಗೆ ಓಕೆ ಅಂತ ಅನ್ಸುತ್ತೆ. ಹಾಗೆ ಸ್ವಲ್ಪ ಶೂಟ್ ಮಾಡ್ಕೊಂಡು ಬಂದಿದ್ದಾಳೆ. ನೀವು ಮಲ್ಪೆದು ಬಂದರಿದ್ದೆಲ್ಲ ನೋಡ್ಬೋದು. ಯಾವಾಗನೂ ಅಷ್ಟೇ ನಾವು ಮಲ್ಪೆ ಬಂದರು ಅಥವಾ ಎಲ್ಲೇ ಆಗ್ಲಿ ದಕ್ಕೆಲಿ ಹೋಗಿರ್ತೀವಲ್ಲ, ಅಲ್ಲಿ ನಮ್ಗೆ ಸ್ವಲ್ಪ ಕಡಿಮೆಯಲ್ಲಿ ಸಿಗ್ತದೆ, ಮತ್ತೆ ಫ್ರೆಶ್ ಕೂಡ ಸಿಗ್ತದೆ. ಹಾಗೆ ನಮ್ಗೆ ಐಸ್ ಎಲ್ಲ ಹಾಕಿನೇ ಕೊಡ್ತಾರೆ ಅವರು, ಸೇಫ್ಟಿ ಮಾಡಿ. ಸೊ ಮನೆಗೆ ಬಂದು ರಶ್ಮಿಗ ಬನ್ನಿ ಎಂತೆಲ್ಲ ತಂದಿದ್ದಾಳೆ ಅಂತ ತೋರಿಸ್ತೇನೆ. ಟೊಮೆಟೊ ನೀರುಳ್ಳಿ ಇಷ್ಟಲ್ಲ ಜಂಜಿ ಮಲ್ಪೆದು. ಮಲ್ಪೆ ಜಂಜಿ ಎಷ್ಟಿದೆ ಇದರಲ್ಲಿ? ಏನು ಎಷ್ಟು ಕೆಜಿ? ಎಷ್ಟು ಕೆಜಿ ಅಂತ ಇಲ್ಲ, ಒಟ್ಟು ಇಷ್ಟು ಪಾಲಿಗೆ 200. ಎಷ್ಟಾಗಿದೆ? 200. 200ಕ್ಕೆ ಸುಮಾರು ಉಂಟಲ್ಲ. ಹೌದು, ದೊಡ್ಡ ಜಂಜಿ. ಪರಿಮಳ ಬರ್ತಾ ಉಂಟು ಗೈಸ್. ಪರಿಮಳ ಅಂದ್ರೆ ಕುತ್ಕೊಳ್ಳಿಕ್ಕೆ ಆಗ್ತಿಲ್ಲ ಅಷ್ಟು. ಹೌದು. ಇದು ಎಟ್ಟಿ, ಟೈಗರ್ ಎಟ್ಟಿ. ಇದು ಎಷ್ಟು? ಇದು 150. 150.
ಆಗ್ಬೋದಲ್ಲ? ಹಾಂ ಆಗ್ಬೋದಲ್ಲ. 150 ಇದ್ದ 200 ಜಂಜಿ ಸುಮಾರು ಉಂಟು. ಹೌದು. ಮತ್ತೆ ಇಲ್ಲೊಂದು ಉಂಟಲ್ಲ ಅದು ಚಿಕನ್. ಎರಡು ತೊಟ್ಟೇನು ಅದು ಒಂದೊಂದು ಕಬಾಬ್ ಪೀಸ್ ಮಾಡಿ ಕೊಟ್ಟದ್ದು, ಅದೀಗ ಯಾವ್ದು ನಮ್ಗೆ ಗೊತ್ತಾಗೋದಿಲ್ಲ. ಬಿರಿಯಾನಿ ಕಬಾಬ್ ಅಂತಲ್ಲ. ಚಿಕನ್ ಈಗ ಮಾಡುವ, ಇದು ಪದಾರ್ಥ ಮಾಡುವ. ಇದು ಪುಳಿ ಮುಂಚಿ. ಹಾಂ ಪುಳಿ ಮುಂಚಿ ಸುಕ್ಕ ಮಾಡ್ಬೇಕಾ ಇದು? ಬೇಡ, ಪುಳಿ ಮುಂಚಿ. ಪುಳಿ ಮುಂಚಿ ಇದು ಪದಾರ್ಥ. ಇದು ಬಿರಿಯಾನಿ ಬುಕ್ಕ ಕಬಾಬ್ ಮಲ್ಪುಗ ಸಮಿ ಕಬಾಬ ಸಾರಾ ಬಿರಿಯಾನಿನ ಎಂತ ಸಾರಾ? ಕಚ್ಚತ್ತಿಗ ನೋಡಿ ನಿಂಗೆ ಕಚ್ಚತ್ತಿಗ. A few moments later. ಸೊ ಬನ್ನಿ ನೋಡೋಣ, ಮಕ್ಕಳೊಂದಷ್ಟು ಜನ ಒಟ್ಟಾಗಿದ್ದಾರೆ ಅವನ ಬರ್ತಡೆಗೆ. ಯಾರೆಲ್ಲ ಇದ್ದಾರೆ ಅಂತ ತೋರಿಸ್ತೀನಿ ಬನ್ನಿ. ನಮ್ಮ ಸಮ್ಮಿತಿನ ಬರ್ತಡೆಗೆ ಯಾರೆಲ್ಲ ಬಂದಿದ್ದಾರೆ ನೋಡಿ. ದೀಕ್ಷಿತ್ ಹಾಯ್ ಮಾಡು, ಆಯುಷ್ ಹಾಯ್ ಮಾಡು, ಯಶಿತ್, ರಾಶಿ ರಕ್ಷ ಎಲ್ಲ ಹಾಯ್ ಮಾಡಿ. ನೀನ್ ಹಾಯ್ ಮಾಡು, ಆದಿ ಹಾಯ್ ಮಾಡು, ನೀನ್ ಹಾಯ್ ಮಾಡು. ಬರ್ತಡೇ ಬಾಯ್, ಬರ್ತಡೇ ಬಾಯ್ ಎಲ್ಲಿ ನೀನ್ ಕಾಣ್ಲಿಲ್ಲ, ಈಗ ಮಾಡು. ನೀವೆಲ್ಲ ಸಮ್ಮಿತ್ ಬರ್ತಡೆಗೆ ಬಂದದ್ದಲ್ಲ, ಸೆಲೆಬ್ರೇಟ್ ಮಾಡೋಣ ಒಟ್ಟಾಗೆಲ್ಲ. ಅದಿ ಮಾಡೋಣ ಮಾಡೋಣ ಯಶಿತ್. ಸಿಂಪಲ್ಗೆ ಒಂದು ಡೆಕೋರೇಷನ್ ಮಾಡಿದ್ದಾರೆ. ಸಿಂಪಲ್ಗೆ ಒಂದು ಡೆಕೋರೇಷನ್. ಬನ್ನಿ ಕಟ್ ಮಾಡುವ. ಗೈಸ್ ಬನ್ನಿ, ಸಮ್ಮಿತ್ ಬರ್ತಡೆಗೆ ಸ್ವಲ್ಪ ಎಲ್ಲ ಐಟಮ್ ಮಾಡಿದ್ದೇವೆ. ಎಂತ ಅಂತ ತೋರಿಸ್ತೀನಿ, ಜಾಸ್ತಿ ಎಲ್ಲ ಇಲ್ಲ, ಸ್ವಲ್ಪ. ಸೊ ಬನ್ನಿ ಎಂತೆಂತ ತೋರಿಸ್ತೇನೆ. ಇದು ಗಂಜಿ, ಏಡಿ ಪದಾರ್ಥ, ಏಡಿ ಸಾರು, ಏಡಿ ಅದು ಬರ್ತಿತ್ತು. ಆಮೇಲೆ ಇದು ಬಿರಿಯಾನಿಗೆ ಕಚಂಬರ್, ಇದು ಕಬಾಬ್ ಮತ್ತೆ ಸ್ವಲ್ಪ ಏನಂತಾರೆ ಅದು ಹಿಟ್ಟು ಉಳಿತಲ್ಲ, ಹಾಗೆ ಅದಕ್ಕೆ ಆಲೂಗಡ್ಡೆ ಹಾಕಿದ್ದು. ಶಾವಿಗೆ ಪಾಯಸ, ಸರ್. ಆಮೇಲೆ ದಿಸ್ ಇಸ್ ಎಮ್ಮಿ ಬಿರಿಯಾನಿ ಗೈಸ್. ಬಿರಿಯಾನಿ ಮಾಡಿದ್ದೇನೆ, ನೋಡ್ಬೋದು. ಅದು ಮತ್ತೆ ಕೆಳಗಿಟ್ಟು ತೋರಿಸ್ತೇನೆ ಈಗ ಬೆಸಲ್ಲಿ ಹೀಗೆ ಉಂಟು ನೋಡಿ. ಗೈಸ್ ನಮ್ಮ ಬರ್ತಡೇ ಬಾಯ್ ರೆಡಿ ಆಗಿದ್ದಾನೆ ಕೇಕ್ ಕಟ್ ಮಾಡ್ಲಿಕ್ಕೆ. ಅಲ್ಲ, ಕೇಕ್ ಕಟ್ ಮಾಡ್ಲಿಕ್ಕೆ ರೆಡಿಯಾ? ಹೇಳು, ರೆಡಿ ಹೇಳು. ಬಲ ಫುಲ್ಲು ಆದಿ ಬಲಯ್ಯ. ಹಾ ಇವಂತು ಫೋಟೋ ತೆಪ್ಪೆ ಒಂದು ಉಂತುಲೆ ಒಂದು ಫೋಟೋ ತೆಪ್ಪೆ ಉಂತುಲೆ ಮುಂತುಲೆ ಗೈಸ್. ಕಮ್ಮಿ ಸರ್ತ ಉಂಟು, ಸರ್ತ ಇಪ್ಪು ಮುಂತುಲೆ ಮೂಲ್ ಗೈಸ್ ಮೂಲ್. ಅವನಿಲ್ಲುದಿಲ್ಲ ಅಂತ ಅವನು ವಿಡಿಯೋ ತೆಗಿತಾನಂತೆ. ಹಾ ಆರತಿ ಯಾವುದು
ಅದು ಫ್ಯಾನ್ ಆಫ್ ಮಾಡ್ಬೇಕು, ಫ್ಯಾನ್ ಆಫ್ ಮಾಡ್ಬೇಕು. ಹಿಡ್ಕದು ಫ್ಯಾನ್. ಅದೇ ಆರ್ತಿದ್ದೆಪ್ಪ ನಮ್ಮಲ್ಪ ಬಲ ವಿಡಿಯೋ ಬೇಬಲ ಆರತಿ ಎತ್ತೀರೆ ಅಲ್ಲಿ ಮಂಜಿಗೆ ನಮ್ ಪಲ್ಲು ಚಮ್ಮಿತಿಗೆ, ಆರತಿ ಎತ್ತೀರೆ ನಮ್ ಪಳ್ಳು ಚಮ್ಮಿತಿಗೆ. ಹೀರಾ ಹೀರಾ ಇದ್ದವಳು ವಿದ್ಯೆ ಬುದ್ಧಿ ಆರೋಗ್ಯ ಕೊಟ್ಟು ಕಾಪಾಡ್ತೇವೆ ಜಾವ. ಭಾರಿ ಶೋಕದೆತ್ತಿನ ಸೂಪರ್ ಅಂಡ್ ಅಲ್ಲಂತು 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 ಅದು ಹೊತ್ತಿಸಿ ಬ್ಲಶ್ ಮಾಡುವ. ಈಗ ಯಾರು ಪದ್ಯ ಹೇಳುದು? ಪದ್ಯ ಹೇಳುದು ಯಾರೀಗ? ಆದಿ. ಒಂದು ಬ್ಲಾಶ್ ಮಲ್ಪುಗ ಅವೇರ್ ಮಲ್ಪನ್ ಬ್ಲಾಶ್ ಮಲ್ಪು ನೇರು ಕರೆಕ್ಟ್. ನಿನ್ನ ಅಮ್ಮ ಒಂದು ಪದ್ಯ ಬಂತು ಅಲ್ಲಿಯ. ಓಕೆ ರಶ್ಮಿ. Come hit. Happy birthday to you. ಯಾವ ಆಯ್ ಹಂಗೆ ಉರಸಂಬೆ. ಯಾವ ಅಯ್ಯಯ್ಯೋ ಪೂರ ಕೊಡಿ ಕಡೆ ಮಲ್ತು ಬಿಡಿಯರತ್ತ. ಯಾವ ಕೈ ಪಾಡೋಡೆ ನಾನು ಇರ್ಲ ಯಾವ ಆದಿ ತಿನ್ಪಯನ ಅದೇ ಅಯ್ಯನ ಬಾಯ್ದಿಲ್ಲ ಒಂದು ಫೋಟೋ ದೆಪ್ಪೆ ಬಾಯ್ದಿಲ್ಲ ಅದೇ ಒಂದು ಫೋಟೋ ದೆಪ್ಪೆ ಅಣ್ಣನ ಬಾಯಿಗೆ ಚುರ್ದಿಲ್ಲ ಫೋಟೋ ದೆಪ್ಪೆ. ಹಾ ಅದಿಲೆ ಕಮ್ಮಿಯ ನೋಡ ಅಕಡೆ ಚೂರ ಕರ ಅಂತಲೇ ಮೂಲು ಮಧ್ಯಾಹ್ನ. ಹಾ ರಶ್ಮಿ ಹತ್ರ ನಿಲ್ಲ ಮೂಲ್ತುಲ ಎದುರು ಮಾತೆರ್ಲ. ಹ್ಯಾಪಿ ಬರ್ಡೇ ಚಮ್ಮಿತು. ಕೇಕ್ ಡಿಸ್ಟ್ರಿಬ್ಯೂಟ್ ಆಗ್ತದೆ ಕುತ್ಕೋ ಅಲ್ಲೇ ಹಾಕಿ ಕೆಳಗಡೆ. ಚಾಕ್ಲೇಟ್ಸ್ ಎಲ್ಲ ಆಯ್ತಾ ಅಂತ ತಿನ್ನು ಈ ತಿನ್ನು. ಅಲ್ಲೇ ಹಾಕು ಕೆಳಗೆ ಅಂದ್ರೆ ಅಲ್ಲ ಆಮೇಲೆ ಮತ್ತೆ ಗುಡ್ಸೋಗಿ ಹೋಗ್ತದೆ. ಅಲ್ಲೇ ಹಾಕಿದ್ರೆ
ಶೋಕುಂಡ ಯಶಿತ ಆದಿ ಶೋಕುಂಡ ಆದಿ ಕೇಕ್ ಚೋಕುಂಡೆ ಬಾಬು ಆದಿ ಚೋಕುಂಡ ಆಯುಷ್ how is the cake nice ಇಲ್ಲಿ ಎಲ್ಲರೂ ಸಹ ಊಟಕ್ಕೆ ಕೂತಿದ್ದಾರೆ ನೋಡ್ಬೋದು. ಅವರಲ್ಲೆಲ್ಲ ನಾನು ಕೇಳ್ತಾ ಇದ್ದೆ ಹೇಗಾಗಿದೆ ಅಂತೇಳಿ. ಬಟ್ ಅವರು ಹೇಳಿದ್ರಲ್ಲ ಅದೇನೋ ಮೈಕ್ ಇದ್ದು ತೊಂದ್ರೆ ಅಂತ, ಅದು ಅವ್ರು ಏನ್ ಹೇಳಿದ್ದಾರೆ ನನ್ನ ಕೇಳಿಸಿಲ್ಲ ಅಷ್ಟೇ. ಬಟ್ ಎಲ್ಲರೂ ಕೂಡ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರು. ಬಿರಿಯಾನಿ ಅಂದ್ರೆ ಆಬ್ವಿಯಸ್ಲಿ ಚಿಕ್ಕವರಿಂದ ದೊಡ್ಡವರಿಂದ ಎಲ್ರಿಗೂ ಇಷ್ಟ ಇದ್ದೇ ಇರುತ್ತೆ. ಸೊ ಹಾಗೆ ಮತ್ತೆ ತುಂಬಾ ನನ್ನ ಮಕ್ಳಿರೋದ್ರಿಂದ ಜಾಸ್ತಿ ಸ್ಪೈಸ್ ಮಾಡ್ಲಿಲ್ಲ. ಹಾಗೆ ಮಕ್ಕಳಿಗೆ ಖುಷಿ ಆಯ್ತು. ನೋಡಿ ನಮ್ಮ ಅದ್ವಿತ್ ಹತ್ರ ಕೇಳ್ತಾ ಇದ್ದೀನಿ ರೈಸ್ ಬೇಕಂತ. ರೈಸ್ ಬೇಡ ನಂಗೆ ಬಿರಿಯಾನಿನೇ ಹಾಕ್ಬೋದು ಅಂತ ಹೇಳ್ತಾ ಇದ್ದಾನೆ. ಸೊ ಅವನಿಗೂ ತುಂಬಾ ಇಷ್ಟ ಈ ತರ ರೈಸ್ ಐಟಮ್ಸ್ ಅಂದ್ರೆ. ಅವನು ಲೈಕೊಂಡು ಅಂತ ಹೇಳ್ತಿದ್ದ. ನೋಡ್ಬಿಟ್ಟು ಫೈನಲ್ ಆಗಿ ಇದಿಷ್ಟು ಐಟಮ್ ನಾನು ಮಾಡಿದ್ದು ಬಿರಿಯಾನಿ, ಕಬಾಬು, ವೈಟ್ ಟೀ ಮತ್ತೆ ಏಡಿ ಸಾರು ಅಷ್ಟೇ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವ್ಲಾಗ್ ಇಷ್ಟ ಆದ್ರೆ ಲೈಕ್, ಶೇರ್ ಅಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಆಲ್.